ಮಾರ್ಕೆಟ್ನಲ್ಲಿ 200-300 ಕೊಟ್ಟು ಡೂಪ್ಲಿಕೇಟ್ ಅಂಡ್ ಕೆಮಿಕಲ್ ತುಂಬಿರೋ ಅಲೋವೆರಾ ಜೆಲ್ನ ತಗೋತಾ ಇದ್ದೀರಾ? ಅದರಿಂದ ಏನೂ ರಿಸಲ್ಟ್ ಸಿಗ್ತಾ ಇಲ್ವಾ? ಹಾಗಿದ್ರೆ ಅದರ ಹಾಫ್ ಪ್ರೈಸಲ್ಲಿ ಅಂದರೆ ಒಂದು 150 ರೂಪಾಯಿ ಖರ್ಚು ಮಾಡಿ ನೀವೇ ನಿಮ್ಮ ಮನೆಯಲ್ಲಿ 100% ಪ್ಯೂರ್ ಆ್ಯಂಡ್ ನ್ಯೂಟ್ರಿಷಿಯಸ್ ರಿಚ್ ಆಗಿರೋ ಅಲೋವೆರಾ ಜೆಲ್ಲನ್ನು ಮಾಡ್ಕೊಳ್ಬೋದು. ಅಂದರೆ ಒಂದು 3 ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಸೇಮ್ ಟು ಸೇಮ್ ಮಾರ್ಕೆಟ್ನಲ್ಲಿ ಸಿಗೋ ಥರದ ಅಲೋವೆರಾ ಜೆಲ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೋದು ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಅನುಷಾ ಆನಂದ್. ವೆಲ್ಕಮ್ ಟು ಮೈ ಚಾನಲ್. ಅಲೋವೆರಾ ಜೆಲ್ ಅಂದ್ರೆ ನಮ್ಮ ಚರ್ಮಕ್ಕೆ ಒಂದು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ಅಂತ ಎಲ್ಲರಿಗೂ ಗೊತ್ತು. ಅಲೋವೆರಾ ಜೆಲ್ನಲ್ಲಿ ಆಕ್ಟಿವ್ ಕಂಪೌಂಡ್ಸ್ ಲೈಕ್ ವಿಟಮಿನ್ಸ್, ಮಿನರಲ್ಸ್, ಅಮಿನೋ ಆಸಿಡ್ಸ್, ಎನ್ಸೈಮ್ಸ್, ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್, ಹಾಗೆ ಮತ್ತೆ ನೀವು ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ತಗೋತಿರಲ್ಲ ಸ್ಯಾಲಿಸಿಲಿಕ್ ಆಸಿಡ್ ಬೇಸ್ಡ್ ಸೀರಮು, ಕ್ರೀಮು, ಶಾಂಪೂ, ಈ ಅಲೋವೆರಾ ಪ್ಲಾಂಟ್ ಅಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಆಲ್ರೆಡಿ ಇರುತ್ತೆ. ಸೊ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್. ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಫಸ್ಟಿಗೆ ನಾವು ಅಲೋವೆರಾ ಜೆಲ್ ಹಚ್ಚೋದ್ರಿಂದ ನಮ್ಮ ಚರ್ಮಕ್ಕೆ ಸಿಗುವಂತ ಬೆನಿಫಿಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅಲೋವೆರಾ ಜೆಲ್ ನಮ್ಮ ಚರ್ಮಕ್ಕೆ ಲೈಟ್ ಆಗಿ ಹೈಡ್ರೇಷನ್ ಅನ್ನ ಕೊಡುತ್ತೆ. ಮತ್ತೆ ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಹಾಗೆ ಸೆನ್ಸಿಟಿವ್ ಸ್ಕಿನ್ಗೂ ಇದು ತುಂಬಾ ಪರ್ಫೆಕ್ಟ್ ಆಗಿ ಸೂಟ್ ಆಗತ್ತೆ. ಪಿಂಪಲ್ಸ್ ಅನ್ನ ಕಡಿಮೆ ಮಾಡುತ್ತೆ. ಇದ್ರೊಳಗಡೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಅಂಡ್ ಸ್ಯಾಲಿಸಿಲಿಕ್ ಆಸಿಡ್ ಇರೋದ್ರಿಂದ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡಿ, ಹಾಗೆ ಆಕ್ನಿ ಮಾರ್ಕ್ ನ ಕೂಡ ಬಹಳ ಬೇಗ ಗುಣ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೆನ್ಸಿಟಿವ್ ಸ್ಕಿನ್ ಅವರಿಗೆ ಸೂತಿಂಗ್ ಎಫೆಕ್ಟ್ ಅನ್ನ ಕೊಡುತ್ತೆ. ಬಿಸಿಲಿನಿಂದ ಸನ್ ಬರ್ನ್ ಆಗಿ ರೆಡ್ನೆಸ್, ಇರಿಟೇಷನ್ ಏನಾದರೂ ಆಗಿ ರ್ಯಾಷಸ್ ಆಗಿದ್ರೆ ಅದನ್ನ ಕೂಡ ಬಹಳ ಬೇಗ ಗುಣ ಮಾಡುತ್ತೆ. ಆಂಟಿ ಏಜಿಂಗ್ ಬೆನಿಫಿಟ್ಸ್: ಕೊಲಾಜನ್ ಅನ್ನ ನ್ಯಾಚುರಲ್ ಆಗಿ ಬೂಸ್ಟ್ ಮಾಡಿ ನಮ್ಮ ಚರ್ಮಕ್ಕೆ ರಿಂಕಲ್ಸ್, ಫೈನ್ ಲೈನ್ಸ್ ಬರಲ್ದಂಗೆ ತಡೆಯುತ್ತೆ. ನ್ಯಾಚುರಲ್ ಆಗಿ ಗ್ಲೋನ ಜಾಸ್ತಿ ಮಾಡುತ್ತೆ. ಡಾರ್ಕ್ ಸ್ಪಾಟು, ಪಿಗ್ಮೆಂಟೇಷನ್ ಅನ್ನ ರೆಡ್ಯೂಸ್ ಮಾಡುತ್ತೆ. ಸ್ಕಿನ್ ಟೆಕ್ಸ್ಚರ್ ಅನ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಮೇಕಪ್ ನ ಬೇಸ್ ಅಲ್ಲಿ ಇದನ್ನ ಪ್ರೈಮರ್ ತರ, ಸನ್ಸ್ಕ್ರೀನ್ ತರಾನು ಯೂಸ್ ಮಾಡ್ಕೋಬಹುದು. ಸನ್ ಎಕ್ಸ್ಪೋಜರ್ ನಿಂದ ಅಥವಾ ಥ್ರೆಡ್ಡಿಂಗು, ವ್ಯಾಕ್ಸಿಂಗು ಮಾಡಿಸಿ ಏನಾದರೂ ಸ್ಕಿನ್ ರೆಡ್ನೆಸ್ ಆಗಿ ರ್ಯಾಷಸ್ ಆಗಿದ್ರೆ ಅಲೋವೆರಾ ಜೆಲ್ ಹಚ್ಚೋದ್ರಿಂದ ಒಂದೇ ದಿನದಲ್ಲಿ 80 to 90% ಗುಣ ಮಾಡುವಷ್ಟು ಕೆಪಾಸಿಟಿಯನ್ನ ಹೊಂದಿದೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಅಲೋವೆರಾ ಜೆಲ್ ಅನ್ನ ಕಡಿಮೆ ಖರ್ಚಲ್ಲಿ ನಾವು ಮನೇಲೆ ಯಾಕೆ ಮಾಡ್ಕೋಬಾರ್ದು? ಸೊ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟಿಗೆ ನಮಗಿಲ್ಲಿ ಅಲೋವೆರಾದ ಎಲೆ ಬೇಕು. ಆಬ್ವಿಯಸ್ಲಿ ಎಲ್ಲರ ಮನೇಲೂ ಅಲೋವೆರಾದ ಗಿಡ ಇದ್ದೇ ಇರುತ್ತೆ. ಇಲ್ಲ ಅಂದ್ರೆ ಫಸ್ಟ್ ಅದನ್ನ ತಗೊಂಡ್ಬಂದು ಹಚ್ಕೊಳ್ಳಿ. ಯಾಕಂದ್ರೆ ಅದು ಮೇಂಟೆನೆನ್ಸ್ ಕಡಿಮೆ ಇರುವಂತ ಗಿಡ. ಬಹಳ ನೀರು, ಬಿಸಿಲು ಇಲ್ಲ ಅಂದ್ರೂ ತುಂಬಾ ಚೆನ್ನಾಗಿ ಬೆಳೆಯುವಂತ ಗಿಡ ಅದು. ಅಲೋವೆರಾದ ಎಲೆನ ಕಟ್ ಮಾಡಿ ರಾತ್ರಿ ಇಡೀ ಅಥವಾ ಜೆಲ್ ಪ್ರಿಪೇರ್ ಮಾಡೋದು 1 ಗಂಟೆ ಮುಂಚೆನೆ ನೀರೊಳಗಡೆ ಹಾಕಿ ಇಡಬೇಕು. ಯಾಕಂದ್ರೆ ಅಲೋವೆರಾದ ಎಲೆಯ ಹೊರಭಾಗದಲ್ಲಿ ಅಲೋಯಿನ್ ಅಂದ್ರೆ ಅಕ್ಕ ಅಲೋ ಲೇಟೆಕ್ಸ್ ಅನ್ನೋ ಹಳದಿ ಡಿಸ್ಚಾರ್ಜ್ ಇರುತ್ತೆ. ಆ ಹಳದಿ ಡಿಸ್ಚಾರ್ಜ್ ಸಮೇತನೇ ನಾವೇನಾದ್ರೂ ಅದನ್ನ ಹಚ್ಚಿದ್ರೆ ಅಥವಾ ಅದರಿಂದ ಯಾವುದೇ ಒಂದು ಹೇರ್ ಪ್ಯಾಕು ಅಥವಾ ಫೇಶಿಯಲ್ಗೆ ಯಾವುದೇ ಒಂದು ರೆಮಿಡಿಗೆ ನಾವು ಏನಾದ್ರು ಯೂಸ್ ಮಾಡಿದ್ರೆ ಅದು ಸ್ಕಿನ್ ಅನ್ನ ಕೆರೆಸೋದಕ್ಕೆ ಶುರು ಮಾಡಿ ರ್ಯಾಷಸ್ ಕೂಡ ಆಗ್ಬೋದು. ಅದಕ್ಕೆ ಅದನ್ನ ರಿಮೂವ್ ಮಾಡಲೇಬೇಕು. ನೆಕ್ಸ್ಟ್ ಅದನ್ನ ಚೆನ್ನಾಗಿ ತೊಳೆದು, ಇನ್ನೊಂದ್ಸರ್ತಿ ನೀರೊಳಗೆ ಚೆನ್ನಾಗಿ ತೊಳೆದು ಸೈಡಿಗಿರೋ ಮುಳ್ಳನ್ನೆಲ್ಲ ಕಟ್ ಮಾಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಕ್ಯೂಬಿಕ್ ಫಾರ್ಮಲ್ಲಿ ಕಟ್ ಮಾಡಿ ಒಂದು ಬ್ಲೆಂಡರ್ ಜಾರ್ಗೆ ಹಾಕೊಳ್ಳಿ. ಬ್ಲೆಂಡರ್ ಜಾರ್ಗೆ ಹಾಕೊಂಡು ಬ್ಲೆಂಡ್ ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ ಅದನ್ನ ಒಂದು ಮಸ್ಲಿನ್ ಕ್ಲಾತ್ ಅಥವಾ ಕಾಟನ್ ಬಟ್ಟೆಗೆ ಹಾಕಿ ಚೆನ್ನಾಗಿ ಸೋಸ್ಕೊಳ್ಳಿ.
ಫೈನ್ ಜೆಲ್ ಬರಬೇಕು ನಮಗೆ. ಅದರ ಫೈಬರ್ ಅಂಶ ಏನು ಅದರೊಳಗಡೆ ಬರಬಾರ್ದು. ಫೈನ್ ಜೆಲ್ ಸಿಗಬೇಕು ನಮಗೆ. ನೆಕ್ಸ್ಟ್ ಅಲೋವೆರಾ ಜೆಲ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಕ್ಸಾಂಥಮ್ ಗಮ್ ಪೌಡರ್. ಇದೇ ಇದರ ಮೇನ್ ಅಂಡ್ ಮ್ಯಾಜಿಕಲ್ ಇಂಗ್ರೀಡಿಯೆಂಟ್. ನಾನು ನಿಮ್ಗೆ ಶುರುನಲ್ಲೇ ಹೇಳಿದ್ನಲ್ಲ, 150 ರೂಪಾಯಿ ಖರ್ಚಾಗತ್ತೆ ಅಂತ ಹೇಳ್ಬಿಟ್ಟು, ಅದು ಇದನ್ನ ತಗೊಳ್ಳೋದಿಕ್ಕೇನೆ. ನಾವ್ಯಾಕಪ್ಪ ಈ ಕ್ಸಾಂಥಮ್ ಗಮ್ ಪೌಡರ್ನ ತಗೊಂಡು ಮನೇಲೆ ಇಷ್ಟೆಲ್ಲ ಕಷ್ಟ ಪಡ್ಬೇಕು ಅಂತ ಅನ್ಕೋತಿದ್ದೀರಾ? ನೋಡಿ, ಮಾರ್ಕೆಟ್ ಅಲ್ಲಿ ನಿಮ್ಗೆ 300 ರೂಪಾಯಿ ಕೊಟ್ರೆ ಒಂದೇ ಅಲೋವೆರಾ ಜೆಲ್ನ ಡಬ್ಬಿ ಸಿಗುತ್ತೆ. ಅದರ ಹಾಫ್ ಪ್ರೈಸ್ ಅಲ್ಲಿ ಅಂದ್ರೆ ಒಂದು 150 ರೂಪಾಯಿ ಖರ್ಚು ಮಾಡಿ 30 ಅಲೋವೆರಾ ಜೆಲ್ನ ಡಬ್ಬಿ ರೆಡಿ ಮಾಡೋವಷ್ಟು ಈ ಕ್ಸಾಂಥಮ್ ಗಮ್ ಪೌಡರ್ ಸಿಗತ್ತೆ. ಸೊ ಈಗ ನೀವೇ ಯೋಚನೆ ಮಾಡಿ, 300 ರೂಪಾಯಿ ಕೊಟ್ಟು ಒಂದೇ ಅಲೋವೆರಾ ಜೆಲ್ನ ಡಬ್ಬಿ ತಗೋಬೇಕೋ ಅಥವಾ ಒಂದು 150 ರೂಪಾಯಿ ಕೊಟ್ಟು ಈ ಕ್ಸಾಂಥಮ್ ಗಮ್ ಪೌಡರ್ನ ತಗೋಬೇಕು ಅಂತ ಹೇಳ್ಬಿಟ್ಟು. ಫಸ್ಟಿಗೆ ಇದು ತಿನ್ನುವಂತ ಪದಾರ್ಥ, ಇದಕ್ಕೇನು ಹೆದರೋದು ಅವಶ್ಯಕತೆ ಇಲ್ಲ. ಇದನ್ನ ಬೇಕಿಂಗ್ ಅಲ್ಲಿ ಆಸ್ ಅ ಸ್ಟೆಬಿಲೈಸರ್, ಇಮ್ಯುಲ್ಸಿಫೈಯರ್ ತರ ಯೂಸ್ ಮಾಡ್ತಾರೆ. ಇದು ಒಂದು ಥಿಕ್ನಿಂಗ್ ಏಜೆಂಟ್ ಅಷ್ಟೇ. ಯಾವುದನ್ನ ನಾವು ತಿನ್ಬೋದು ಅದನ್ನ ನಾವು ನಮ್ಮ ಮುಖಕ್ಕೆ, ನಮ್ಮ ಕೂದಲಿಗೂ ಕೂಡ ಹಚ್ಕೋಬಹುದು. ಈವನ್ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಈ ಕ್ಸಾಂಥಮ್ ಗಮ್ ಪೌಡರ್ನ ಯೂಸ್ ಮಾಡ್ತಾರೆ ಅಲೋವೆರಾ ಜೆಲ್ನ ಪ್ರಿಪೇರ್ ಮಾಡೋದಕ್ಕೆ. ಅಲೋವೆರಾ ಜೆಲ್ ಅನ್ನ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ. 100 ಗ್ರಾಮ್ನ ಅಲೋವೆರಾ ಜೆಲ್ನ ಪ್ರಿಪೇರ್ ಮಾಡೋದಕ್ಕೆ 2 ಚಮಚೆ ರೋಸ್ ವಾಟರ್ ಅಲ್ಲಿ ಅರ್ಧ ಟೀ ಸ್ಪೂನ್ ಈ ಕ್ಸಾಂಥಮ್ ಗಮ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಅದು ಥಿಕ್ ಆಗತ್ತೆ. ಥಿಕ್ ಆಗಿರೋ ಮಿಕ್ಸ್ಚರ್ ಅನ್ನೇ ಈ 100 ಗ್ರಾಮ್ನ ಅಲೋವೆರಾ ಜೆಲ್ನ ಬೌಲ್ ಇರುತ್ತಲ್ಲ ಅದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸಿಂಗ್ಗೆ ಒಂದು ಸ್ವಲ್ಪ ಕೆಲಸ ಹಿಡಿಸ್ಬೋದು. ಇದ್ರೊಳಗಡೆ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಅದನ್ನ ಮುಚ್ಚಿ ಅರ್ಧ ಗಂಟೆ ರೆಸ್ಟ್ ಮಾಡೋದಕ್ಕೆ ಬಿಡಿ. ರೆಡಿ ಆಯ್ತು ನಮ್ಮ 100% ಪ್ಯೂರ್ ಅಂಡ್ ಕೆಮಿಕಲ್ ಫ್ರೀ ನ್ಯೂಟ್ರಿಷಿಯಸ್ ರಿಚ್ ಆಗಿರೋ ಅಲೋವೆರಾ ಜೆಲ್. ಈಗ ನಿಮ್ಗೆ ಇನ್ನೊಂದು ಡೌಟ್ ಬರ್ತಿರ್ಬೇಕು ಅಲ್ಲ, ಮಾರ್ಕೆಟ್ ನಲ್ಲಿ ಸಿಗೋ ಅಲೋವೆರಾ ಜೆಲ್ ಕ್ಲಿಯರ್ ಅಂಡ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಇದ್ಯಾಕೆ ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಮಾರ್ಕೆಟ್ ನಲ್ಲಿ ಸಿಗೋ ಅಲೋವೆರಾ ಜೆಲ್ ಅನ್ನ ಅಲೋವೆರಾದ ವಾಟರ್ ಇಂದ ಮಾಡಿರ್ತಾರೆ. ಅದನ್ನ ಒಂದು ರೀತಿಯಲ್ಲಿ ಬ್ಲೀಚ್ ಮಾಡಿರ್ತಾರೆ. ಹಾಗೆ ಅದನ್ನ ಪ್ರೋಸೆಸ್ ಮಾಡುವಾಗ್ಲೇನೆ ಅದರ ನ್ಯೂಟ್ರಿಷನ್ 60 to 70% ರೆಡ್ಯೂಸ್ ಆಗಿರುತ್ತೆ. ಆದ್ರೆ ನಾವು ಮನೆಯಲ್ಲೇ ಮಾಡಿರೋ ಅಲೋವೆರಾ ಜೆಲ್ 100% ಪ್ಯೂರ್ ಅಲೋವೆರಾ ಜೆಲ್ ಇಂದ ರೆಡಿ ಮಾಡಿದ್ವಿ. ಇದು ಅದಕ್ಕಿಂತ ಮಾರ್ಕೆಟ್ ನಲ್ಲಿ ಸಿಗೋ ಅಲೋವೆರಾ ಜೆಲ್ಗಿಂತಾನು 10 ಪಟ್ಟು ಜಾಸ್ತಿ ಬೆನಿಫಿಟ್ ಅನ್ನ ನಮಗೆ ಕೊಡುತ್ತೆ. ಬಹಳ ಬೇಗ ರಿಸಲ್ಟ್ಸ್ ಗಳನ್ನ ಕೂಡ ಕೊಡುತ್ತೆ. ಈಗ ಈ ಅಲೋವೆರಾ ಜೆಲ್ ಅನ್ನ ಕ್ಲೀನ್ ಅಂಡ್ ಏರ್ಟೈಟ್ ಕಂಟೈನರ್ಗೆ ಹಾಕಿ 2 ವಾರದ ತನಕನೂ ಫ್ರಿಡ್ಜ್ ಒಳಗಡೆ ಇಟ್ಕೋಬಹುದು. ಫ್ರೀಜರ್ ಒಳಗಡೆ ಇಡ್ತೀನಿ ಅಂದ್ರೆ 1 ತಿಂಗಳ ತನಕನೂ ಇಟ್ಕೋಬಹುದು. ಈಗ ಇದೇ ಅಲೋವೆರಾ ಜೆಲ್ ಇಂದ ಸೀರಮ್ ಮಾಡ್ಕೊಳ್ಳಿ, ಕ್ರೀಮ್ ಮಾಡ್ಕೊಳ್ಳಿ, ಶಾಂಪೂ ಮಾಡ್ಕೊಳ್ಳಿ, ಹೇರ್ ಪ್ಯಾಕು, ಹೇರ್ ಮಾಸ್ಕು, ನಿಮಗೆ ಏನೇನೆಲ್ಲ ಮಾಡ್ಕೋಬೇಕು ಅನ್ಸುತ್ತೋ ಅದನ್ನೆಲ್ಲ ಮಾಡ್ಕೊಳ್ಬಹುದು. ಯಾಕಂದ್ರೆ ಇದೀಗ ನಿಮ್ಮ ಮನೆಯಲ್ಲೇ ಸಿಗತ್ತೆ, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಬಹುದು. ನನ್ನ ಉದ್ದೇಶ ಏನಂದ್ರೆ ಮನೆಯಲ್ಲೇ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ನ ಬಳಸ್ಕೊಂಡು ಸಿಂಪಲ್ ಆಗಿ ಈಸಿಯಾಗಿ ನಮ್ಮ ಗ್ಲೋನ ಜಾಸ್ತಿ ಮಾಡ್ಕೊಳ್ಬಹುದು. ಯಾಕಂದ್ರೆ ಮಾರ್ಕೆಟ್ ನಲ್ಲಿ ಸಿಗೋ ಅಲೋವೆರಾ ಜೆಲ್ ಎಕ್ಸ್ಟ್ರಾ ಪ್ರಿಸರ್ವೇಟಿವ್ಸ್, ಕೆಮಿಕಲ್ಸ್, ಸಿಂಥೆಟಿಕ್ ಕಲರ್ ನ ಹಾಕಿ ಜಾಸ್ತಿ ರೇಟ್ಗೆ ಮಾರ್ಕೋತಾರೆ. ನಮಗೆ ಅದರ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಾನು ಇದೇ ರೀತಿಯ ಸೂಪರ್ ಅಂಡ್ ಅಮೇಜಿಂಗ್ ಆಗಿರೋ DIY ರೆಮಿಡೀಸ್ ಗಳನ್ನ ತಗೊಂಡ್ ಬರ್ತಾ ಇರ್ತೀನಿ. ನನ್ನ ಮುಂದಿನ ವಿಡಿಯೋಗಳ ಬೇಸ್ ಅಲೋವೆರಾ ಜೆಲ್ ಅನ್ನ ನಾವಿವತ್ತು ತಯಾರು ಮಾಡಿದೀವಿ. ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.